ಟು ವಿತ್ ರೆಬಲ್ ಗರ್ಲ್ ಚಾಲೆಂಜ್. ಇವತ್ತು ನಾವು ಮಳವಳ್ಳಿಯ ಒನ್ ಆಫ್ ದಿ ಫೇಮಸ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅದು ಯಾವ್ದು? ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಇಲ್ಲಿ ಹೋಗ್ಬೇಕಾದ್ರೆ ಹೇಗಿರುತ್ತೆ ಅಂತ ಈ ವ್ಯೂ ನೋಡಿ. ನಮ್ಮ ಗಾಡಿ ಬೇರೆ ಎಳೀತಾ ಇಲ್ಲ ಗಾಯ್ಸ್, ಏನ್ ಮಾಡೋಣ ಹೇಳಿ ಈಗ ನೀವು? ಈ ಡ್ರೈವರ್ ಬೇರೆ ಸರಿ ಇಲ್ಲ. ನೋಡಿ ಹೋಗ್ಬೇಕಾದ್ರೆ ನೋಡಲು ಎಷ್ಟು ಚೆನ್ನಾಗಿದೆ ಅಂತ ಅನ್ಕೋಬೇಡಿ, ತುಂಬಾ ನೋಡ್ತಾ ಆರಾಮಾಗಿದೆ ಅನ್ಕೋಬೇಡಿ. ನೋಡಿ ಇದೇ ರೋಡಲ್ಲಿ KSRTC ಡಿಪೋ ಕೂಡ ಇದೆ. ಇದೇ KSRTC ಡಿಪೋ. ಇದೇ KSRTC ಎಂಪ್ಲಾಯೀಸ್ದು ಕ್ವಾರ್ಟರ್ಸ್. ಇದೇನಿದು ಬೆಳೆದಿರೋದು ನೋಡಿ, ಇದೆಲ್ಲ ಕಬ್ಬನ್ ಗದ್ದೆ. ವಾಕಿಂಗ್ ಮಾತ್ರ ಬೆಸ್ಟ್ ಪ್ಲೇಸ್ ಮಳವಳ್ಳಿ. ಇದು ಮಳವಳ್ಳಿಯವ್ರು ಯಾರು ಇದ್ರೆ ಕಮೆಂಟ್ ಮಾಡಿ. ಈ ಟೆಂಪಲ್ ನೋಡಿದ್ರೆ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ, ಯುವ ಪ್ರತಿಭೆಗಳನ್ನ ಬೆಳೆಸಿ. ಇದೇ ನೋಡಿ ಔಟ್ಸೈಡ್ ಟೆಂಪಲ್ ವ್ಯೂ. ಇಲ್ಲಿ ಮುಂದೆನೇ ಒಂದು ಕಾಲುವೆ ಕೂಡ ಇದೆ, ಅಲ್ಲಿ ಕಾವೇರಿ ನದಿ ಹರಿಯುತ್ತೆ. ಹಲೋ ಗಾಯ್ಸ್, ಇದು ಅಮೃತೇಶ್ವರ ದೇವಸ್ಥಾನ ಅಂತ. ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಪಕ್ಕನೇ ಈ ದೇವಸ್ಥಾನ ಇದೆ. ಬನ್ನಿ ಈ ದೇವಸ್ಥಾನ ಹೇಗಿದೆ ಅಂತ ನೋಡೋಣ. ನೋಡಿ ಇದೇ ಅಮೃತೇಶ್ವರ ದೇವಸ್ಥಾನ. ನರಸಿಂಹ ಮತ್ತೆ ಶಿವಲಿಂಗ ಇದೆ. ಇಲ್ಲಿ ನಂದಿ ಇದೆ. ಇದೆಲ್ಲ ಹಳೆ ಕಾಲದ್ದು ಕಂಬಗಳೆಲ್ಲ. ಆಗ ಏನು ಟೆಕ್ನಾಲಜಿ ಯೂಸ್ ಮಾಡದಂತೆ ಕಟ್ಟಿರೋವಂತಹ ದೇವಸ್ಥಾನಗಳಿವೆಲ್ಲ. ಆಗ ಚೋಳಾಸ್ ಟೈಮಲ್ಲಿ ಕಟ್ಟಿರುವಂಥ ದೇವಸ್ಥಾನಗಳಿವೆಲ್ಲ. ನೋಡಿ ಆರ್ಕಿಟೆಕ್ಟ್ ಯಾವ ಥರ ಇದೆ ಅಂತ. ಇದು ಹಳೆ ಕಾಲದ ಬಾವಿ. ಆಗ ಟೆಂಪಲ್ಗೆ ಇದರಿಂದನೇ ನೀರನ್ನ ಸೇದಿ ಅಭಿಷೇಕಕ್ಕೆಲ್ಲ ಯೂಸ್ ಮಾಡ್ತಾರೆ. ಈಗೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಮೇನ್ ಎಂಟ್ರೆನ್ಸ್ ಟೆಂಪಲ್ ಇದು. ಫುಲ್ಲು ಫೋಟೋ ವ್ಯೂಸ್ಗಂತೂ ತುಂಬ ಸೂಪರಾಗಿದೆ. ಫೋಟೋಸ್ ಎಲ್ಲ ಪ್ರೀ ವೆಡ್ಡಿಂಗು ಮತ್ತು ಮದುವೆ ಕೂಡ ಇಲ್ಲಿ ತುಂಬ ಜಾಸ್ತಿ ಮಾಡ್ತಾರೆ ಲೋಕಲ್ ಯೂನಿಟ್ಸು. ಇದು ಗರುಡಗಂಬ. ಇದು ಆಲ್ ಚೋಳಾಸ್ ಪೀರಿಯಡಲ್ಲೇ ಆಗಿರೋ ಟೆಂಪಲ್ಲು. ಅವ್ರ ಆರ್ಕಿಟೆಕ್ಟ್ ಹೇಗಿತ್ತು ಅನ್ನೋದನ್ನು ಈ ಟೆಂಪಲ್ ಕೂಡ ಎಕ್ಸ್ಪ್ಲೈನ್ ಮಾಡುತ್ತೆ. ಅವರೆಷ್ಟು ಕಲೆಗೆ ಎಲ್ಲ ಪ್ರೋತ್ಸಾಹ ಕೊಡ್ತಾಯಿದ್ರು ಅನ್ನೋದೆಲ್ಲ. ಇದು ಮಂಟಪ. ಇಲ್ಲಿ ಮದುವೆ ಮಾಡ್ತಿದ್ರಂತೆ. ಮತ್ತು ಇಲ್ಲಿ ಹುಕ್ಸ್ ಕೂಡ ಕೊಟ್ಟಿದ್ದಾರೆ ಮೇಲೆ, ನೀವು ನೋಡ್ಬೋದು. ಇಲ್ಲಿ ಜೋಕಾಲಿ ಕೊಟ್ಬಿಟ್ಟು ದೇವ್ರನ್ನ ಜೋಕಾಲಿ ಮೇಲೆ ಕೂರಿಸಿ ಜಾತ್ರೆ ಟೈಮಲ್ಲಿ ಇದು ಮಾಡ್ತಾರೆ. ಇಲ್ಲಿ ನೋಡಿ ವಿಗ್ರಹಗಳನ್ನ ಕೆತ್ತನೆ ಹೆಂಗೆ ಮಾಡಿದ್ದಾರೆ ಅಂತ. ಒಂದೊಂದು ಕಂಬನೂ ಒಂದೊಂದು ಕಥೆ ಹೇಳುತ್ತೆ ಚೋಳಾಸ್ದು. ಇದು ಗರುಡಗಂಬ. ಇಲ್ಲಿ ಗರುಡನ ಕೆತ್ತನೆ ಕೂಡ ಮಾಡಿದ್ದಾರೆ. ಇಲ್ಲಿನ ಮುಖ್ಯ ರಚನೆ ಅಂದರೆ ಗರುಡಗಂಬ. ಗರುಡಗಂಬ 40 ಅಡಿ ಎತ್ತರ ಇದೆಯಂತೆ. ಮತ್ತು ದೇವಾಲಯದ ಸುತ್ತ ಬೃಂದಾವನ ಇರೋದ್ರಿಂದ ಇಟ್ಸ್ ಲುಕ್ ಟೂ ಬ್ಯೂಟಿಫುಲ್ ಆ್ಯಂಡ್ ಎಲ್ಲರನ್ನೂ ಅಟ್ರ್ಯಾಕ್ಟ್ ಮಾಡುವಂಥ ಒನ್ ಆಫ್ ದಿ ಟೆಂಪಲ್.
ಈ ದೇವಸ್ಥಾನದ ಎರಡೂ ಭಾಗಗಳಲ್ಲೂ ಕೂಡ ಸಭಾಮಂಟಪ ಇದೆ. ಆಲ್ರೆಡಿ ಒಂದು ಸಭಾಮಂಟಪ ನಾವು ನೋಡಿದ್ವಿ, ಇನ್ನೊಂದು ಸಭಾಮಂಟಪ ತೋರಿಸ್ತೀನಿ. ಆ ಸಭಾಮಂಟಪದ ಮೇಲೆ ಚೋಳರು ಕಲೆ ಮತ್ತು ನೃತ್ಯ ಪ್ರಕಾರಗಳನ್ನ ಕೆತ್ತನೆ ಮಾಡಿ ಅದಕ್ಕೆ ಎಷ್ಟು ಪ್ರೋತ್ಸಾಹ ಕೊಡ್ತಿದ್ರು ಅಂತ ಅದ್ರ ಮುಖಾಂತರ ನಾವು ನೋಡ್ಬೋದು. ಆ ಸಭಾಮಂಟಪದಲ್ಲಿ ಚರ್ಚೆಗಳು ನಡೀತಾ ಇತ್ತು. ಈಗ ಅಲ್ಲಿ ಮದುವೆ ಕೂಡ ಮಾಡ್ತಾರೆ. ಟೆಂಪಲ್ ಎಂಟ್ರೆನ್ಸ್ ಲೆಫ್ಟ್ ಸೈಡಲ್ಲೇ ನಮಗೆ ಆಂಜನೇಯ ಟೆಂಪಲ್ ಇದೆ. ಇದೇ ಅದು ಆಂಜನೇಯ ಟೆಂಪಲ್, ವೀರಾಂಜನೇಯ ಟೆಂಪಲ್ ಅಂತ. ಈಗ ನಾವು ದೇವಸ್ಥಾನದೊಳಗೆ ಎಂಟರ್ ಆದ್ವಿ. ಈ ದೇವಸ್ಥಾನ 10ನೇ ಶತಮಾನಕ್ಕೆ ಸೇರಿದ್ದು ಅಂತ ಪುರಾತತ್ವ ಇಲಾಖೆ ಹೇಳ್ತಾ ಇದೆ. 1200 ವರ್ಷಗಳ ಹಳೆಯ ದೇವಸ್ಥಾನ ಇದು. ಈ ದೇವಸ್ಥಾನ ಚೋಳಾಸ್ ಪೀರಿಯಡಲ್ಲಿ ನಿರ್ಮಾಣವಾಗಿದ್ದು, ರಾಜರಾಜ ಚೋಳದಲ್ಲಿ ನಿರ್ಮಾಣವಾದ ದೇವಾಲಯ ಇದು. ಚೋಳರ ನಂತರ ಹೊಯ್ಸಳರು, ಹೈದರ ಅಲಿ ಈ ಕಾಲದಲ್ಲಿ ಈ ದೇವಸ್ಥಾನ ತುಂಬ ಫೇಮಸ್ ಆಯಿತು ಅಂತ ಹೇಳ್ತಾರೆ. ಇಲ್ಲಿನ ಜನರ ಪ್ರಕಾರ ಈ ದೇವಸ್ಥಾನದ ಹಿಸ್ಟ್ರಿ ಹೇಗೆ ಹೇಳ್ತಾರೆ ಅಂದರೆ, ಇಲ್ಲಿ ಇಬ್ಬರು ತಪಸ್ವಿಗಳು ತಪಸ್ಸು ಮಾಡ್ತಾಯಿದ್ರು. ಅಂದರೆ ಯಾರಪ್ಪ ಅಂದರೆ ಸುಯಜ್ಞ ಮತ್ತು ಲಂಬಕರ್ಣ. ಆ ತಪಸ್ವಿಗಳ ತಪಸ್ಸಿಗೆ ನಾರಾಯಣ ಮತ್ತು ನರಸಿಂಹ ಇಬ್ಬರು ಸಂತೋಷಪಟ್ಟು ಅವ್ರ ಕನಸಲ್ಲಿ ಕಾಣಿಸ್ಕೊಂಡು ಅವ್ರಿಗೆ ಆಶೀರ್ವಾದ ಮಾಡಿ ಇಲ್ಲಿ ಜಾಸ್ತಿ ಇನ್ನೂ ಬರೋ ಭಕ್ತಾದಿಗಳಿಗೆ ಆಶೀರ್ವಾದ ಮಾಡಬೇಕು ಅಂತ ಇಲ್ಲಿ ನೆಲೆಸಿದ್ರಂತೆ. ವೈದಿಕ ಯುಗದಲ್ಲಿ ಈ ಸ್ಥಳವನ್ನು ಗಜಾರಣ್ಯ ಕ್ಷೇತ್ರ ಎಂದು ಕರೀತಿದ್ರಂತೆ. ಏಕೆಂದರೆ ಗಜ ಅಂದರೆ ಆನೆಗಳನ್ನ ಸಾಕಲಾಗ್ತಿತ್ತು. ಈ ದೇವಾಲಯದ ಪ್ರಧಾನ ದೇವರು ಯಾವುದಪ್ಪ ಅಂದರೆ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವರು. ಈ ದೇವರನ್ನ ಮಾರಳ್ಳಿಯ ಮುದ್ಕಪ್ಪ ಅಥವಾ ಸೌಮ್ಯ ನರಸಿಂಹ ಸ್ವಾಮಿ ಎಂದು ಕೂಡ ಕರೆಯಲಾಗುತ್ತೆ. ಏನಕ್ಕಪ್ಪ ಮುದ್ಕಪ್ಪ ಅಂತ ಕರೀತಾರೆ ಅಂತಂದರೆ, ದೇವರಿಗೆ ಅರಿಶಿಣದಿಂದ ಅಲಂಕಾರ ಮಾಡಿದಾಗ ಆ ದೇವರು ಮುದ್ಕನ ಥರ ಕಾಣಿಸ್ತಾನೆ ಅಂತ ಈ ದೇವಸ್ಥಾನನ ಮಾರಳ್ಳಿಯ ಮುದ್ಕಪ್ಪನ ದೇವಸ್ಥಾನ ಅಂತಲೇ ಫೇಮಸ್ ಮಾಡಿದ್ದಾರೆ. ಈ ದೇವಾಲಯದಲ್ಲಿ 108 ಕಂಬಗಳು ಮತ್ತು ಅಂಕಣಗಳಿವೆ. ಇಲ್ಲಿ ಕಲ್ಲು ಮೇಲೆ 1 2 3 4 ಅಂತ ನಂಬರ್ ಹಾಕಿದ್ದು ಯಾಕೆ ಅಂತ ನನಗೂ ಗೊತ್ತಾಗಲಿಲ್ಲ. ಈ ದೇವಾಲಯದ ಮತ್ತೊಂದು ವಿಶೇಷ ಏನಪ್ಪ ಅಂದರೆ, ಈ ದೇವರಿಗೆ 4 ಕೈಗಳಿದೆ ಮತ್ತು ಮಹಾಲಕ್ಷ್ಮಿ ತನ್ನ ತೊಡೆ ಮೇಲೆ ಕೂತಿದ್ದಾಳೆ. ಮಹಾಲಕ್ಷ್ಮಿಯ ಪಾದಕಮಲದ ಕೆಳಗೆ ಅಮೃತ ಕಳಶವಿದೆ. ಆದ್ದರಿಂದ ಮನಃಪೂರ್ವಕವಾಗಿ ಪ್ರಾರ್ಥಿಸಿದರೆ ಭಕ್ತರ ಎಲ್ಲ ಆಸೆಗಳು ಈಡೇರುತ್ತೆ ಅನ್ನೋ ನಂಬಿಕೆ ಇಲ್ಲಿನ ಜನಗಳಿಗೆ. ಈ ದೇವಸ್ಥಾನದ ಮುಂದೆ ಒಂದು ಕೊಳ ಇದೆ. ಆ ಕೊಳನ ಚಿಕ್ಕ ಕೊಳ ಅಥವಾ ಗರುಡ ಕೊಳ ಅಂತ ಕರೀತಾರೆ. ಅದು ಫುಲ್ಲು ಕಂಪ್ಲೀಟಾಗಿ ನೀರಿಂದ ಆವೃತವಾಗಿದೆ. ಮಂಟಪದ ಕೆಳಗೆ ಗರುಡ ಇದೆ ಅಂತ ಹೇಳ್ತಾರೆ. Thank you for watching my video. Please subscribe my channel and support me.